ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ. ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು, ವೆರೈಟಿ ಸಾರಿಗಳು, ಗಾರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ. ಗುಣಮಟ್ಟದ ಬಟ್ಟೆಗಳು, ಸಾರಿಗಳು, ಗಾರ್ಮೆಂಟ್ಸ್ ಖರೀದಿಗೆ ಇಂದೇ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ. ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ. ಅಲ್ಲ ಈಗ ನೋಡ್ರಿ, ಫ್ಯಾಮಿಲಿ ರಾಜಕಾರಣ ಬಹಳ ಸಲ ನಾನು ಇದ್ರ ಕ್ಲಿಯರ್ ಮಾಡಿದ್ದೇನೆ. ಇದು ನಮ್ ಫ್ಯಾಮಿಲಿಯಿಂದ ಒಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದ್ ನೋಡ್ರಿ 50 ವರ್ಷದಿಂದ ಎಲ್ಲಾರ ಫ್ಯಾಮಿಲಿ ಅವ್ರು ಅವ್ರ ಮಕ್ಕಳು ಎಲ್ಲಾ ಮಾಡ್ಕೊತ ಬಂದಾರ, ದೇಶ ಒಳಗೂ ಮಾಡ್ಕೊತ ಬಂದಾರ. ಮತ್ ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲಾರ ಎಲ್ಲಾರು. ಯಾಕಂದ್ರ ಎಲ್ಲಾರು ಒಂದ್ಸಲ ರಿಟೈರ್ಡ್ ಆದ ನಂತರ ನಮ್ನ ನಂಬ್ಕೊಂಡಂತ ಜನ ಇರ್ತಾರ್ರಿ, ಆರ್ಗನೈಸ್ ಇರ್ತಾವ್ರಿ. ಮತ್ ಅದಕ್ಕೆ ಯಾರು ಮುಂದುವರ್ಸಕ್ ಬೇಕಲ್ಲಾರಿ. ಮತ್ ನಾವ್ ಮಾಡಿದಂತ ರಥ ಅಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ, ಮುಂದ್ ಅದನ್ನ ಜಗ್ಗವ್ರ ಬೇಕಲ್ಲಾರಿ. ತಯಾರಾಗ್ತೈತಿ. ಮತ್ತೆ ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಈಗ ಜನ ಎಲ್ಲಿ ತಗ ನಮ್ಮನ್ನ ಗೆಲ್ಲಿಸ್ತಾರೋ, ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೇವೆ. ಯಾವಾಗ ಜನ ಬೇಡತ್ತಾರೋ ಮನೆ ಕೂಡ್ತೀವಿ. ಅದು ಐತ್ರಿ. ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನರೇಷನ್ ಸಂಬಂಧ ಮತ್ತೆ ಅಲ್ಲಿ ನಿಂತ ಎಲ್ಲಾ ಕೆಲ್ಸಗಳು ನಮಗ್ ಮಾಡಕ್ಕಾಗಲ್ಲ. ಲೋಕಲ್ದಾಗ ಎಲ್ಲ ಹುಡುಗರು ಮಾಡ್ಕೊತ ಹೋಗ್ಬೇಕಲ್ಲ, ಮಾಡ್ತಾರೆ. ಹುಕ್ಕೇರಿದು ರಾಜೇಂದ್ರ ಪಾಟೀಲ್ ಅವ್ರ ಕ್ಯಾಂಡಿಡೇಟ್ ಹಾಕಿದ್ರಿ. ನಾಳಿದ ನಮ್ ಕೆಲಸ ಶುರು ಮಾಡ್ತೀವಿ. ಮತ್ತ ನಾವ್ ಹೇಳಿದ್ವಲ್ಲ ರೀ, ಆ ಇಲೆಕ್ಷನ್ ಬಹಳ ಸೀರಿಯಸ್ ಆಗಿ ಒಂದು ಫೈಟ್ ಮಾಡ್ತೀವಿ. ಇನ್ನು ಮತದಾರ ಏನ್ ಡಿಸಿಷನ್ ತಗೋತಾರ ಒಪ್ಕೋತ ಮೊನ್ನೆ ಹೇಳಿದನಲ್ಲ. ಪ್ರಯತ್ನ ನಡೀತಾವಲ್ಲ, ಡೆಫಿನೆಟ್ ಆಗಿ ನಡೀತಾವ. ಯಾಕಂದ್ರೆ ಒಬ್ಬೊಬ್ರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ, ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ಟ ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ. ಈಗ ಅವ್ರ ಅಂದ್ರೆ ಅಶೋಕ್ ಪಟ್ಟಣ್ ಅವರು, ಯಾದವಾಡ್ ಅವ್ರು ಏನ್ ಮಾಡೋದು ಗೊತ್ತಿಲ್ಲ. ನಮ್ದು ಡವನ್ ಕ್ಯಾಂಡಿಡೇಟ್, ನಮ್ ಕ್ಯಾಂಡಿಡೇಟ್ ಗೆಲ್ಲಕ್ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವ್ ಮಾಡ್ತೀವಿ. ಪ್ಯಾನೆಲ್ ಮಾಡಿದಿರಿ. ಸತೀಶ್ ಜಾರಕಿಹೊಳಿ ನನ್ ನಾನು ಉತ್ತಮ್ ಪಾಟೀಲ್ಗೆ ನಾನು 10 ಸಲ ಹೇಳಿದೆ, ಬೇಡ ತಾವ್ ನಿಲ್ಬ್ಯಾಡ್ರಿ, ಸಹಕಾರ ಕೊಡಿ. ಒಂದ್ಸಲ ನಾವೆಲ್ಲ ಒಂದು ಗ್ರೂಪ್ ಐತಂದು ಸತೀಶ್ ಅವರು ಹೇಳಿದಾರ. ಸತೀಶ್ ಅವ್ರು ಅವ್ರು ನಿಲ್ಲತ್ತಿಲ್ಲ. ಈಗ ನೋಡ್ರಿ, ಸಿಂಗ್ಳಿ ಅವ್ರ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ ಜೊತೆ ಬಂದು ಎಲ್ಲಾ ಮನ್ನಿ ಅಂದ್ರೆ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿದ್ರು. ಉತ್ತಮ್ ಪಾಟೀಲ್ ಅವರು ಹಿಂಗ್ ದಯಮಾಡಿ ಇದನ್ನ ಹೇಳ್ಬಾರ್ದು, ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ. ಸತೀಶ್ ಅವ್ರು ನಿಲ್ಬೇಡ ಅಂತ ಹೇಳಿದಾರೆ. ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕ್ ಹೋಗ್ಬೇಡಿ, ಇದೊಂದ್ಸಲ ಹಿಂದ್ ಸರಿ, ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಹಿಂದ್ ತಕ್ಕೊಲ್ಲ ಅನಿವಾರ್ಯವಾಗಿ ಇನ್ನೊಂದ್ ಯಾರ್ದ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂತ ಅದೇ ರೀ. ವೀರ್ ಕುಮಾರ್ ಪಾಟೀಲ್ ಅವ್ರು ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ರಿ, ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನಿ ನಿಲ್ಲುದ್ ಬೇಡ, ಅನ್ನ ಸ್ವಲ್ಪ ಜೊಲ್ಲೆ ಅವ್ರು ನಿಲ್ಲಿ, ಅವ್ನ ಅನ್ನ ಅಪೋಸ್ ಮಾಡತ್ ಹೇಳ. ಆದ್ರೂ ಅವ್ರು ಕೇಳ್ತಿಲ್ಲ, ಇನ್ನೂ ಕನ್ವಿನ್ಸ್ ಮಾಡ್ತಾರ, ಇನ್ನೂ ಪ್ರಯತ್ನ ಮಾಡ್ತಾರ. ಅಲ್ಲ ಅದೇ ಒಪ್ಪಿಗೆ ಪಡೆದಿಲ್ಲ ಅವ್ರಿ, ಯಾಕಂದ್ರೆ ಬ್ಯಾಡ ಅಂತ ಹೇಳಿದಾರ್ರಿ, ಸ್ಪಷ್ಟವಾಗಿ ಹೇಳಿದಾರ ನೀವು ನಿಲ್ಬೇಡ ಅಂತ ಹೇಳಿ. ಆದ್ರೂ ಅವ್ರ ಹಂಗ ಹೆಸರು ಹೇಳ್ತಾರ, ದಯಮಾಡಿ ಹೇಳ್ಬಾರ್ದು. ಅವ್ರು 13 ತಾರೀಕೊಳಗೆ ಅದು ಕ್ಲಿಯರ್ ಆಗ್ದಿಲ್ಲ ಅಂದ್ರ ಓಪನ್ ಆಗಿ ಸತೀಶ್ ಅವ್ರ ಮತದಾರ ಅವ್ರ ಮನವಿ ಮಾಡ್ತಾರೆ. ಒಂದ್ ನಿಮಿಷ ಕಾಗವಾಡ ಇದು ಕಿತ್ತೂರ್ದೊಂದು ಕ್ಲಿಯರ್ ಮಾಡ್ತಾನೆ. ಕಿತ್ತೂರಲ್ಲಿ ವಿಕ್ರಮ್ ಇನಾಮ್ದಾರು ನಮ್ ಕ್ಯಾಂಡಿಡೇಟ್, ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೋದಿ ಕಾಂಗ್ರೆಸ್ MLA ಅವ್ರ ಬ್ರದರ್ ನಿಲ್ಸಿದಾರು, ಅವ್ರು ಫೈಟ್ ಮಾಡೋದ್ರ ಮಾಡ್ಲಿ. ನಮ್ಮ ಕಿತ್ತೂರು ವಿಷಯದಾಗ ವಿಕ್ರಮ್ ಇನಾಮ್ದಾರ್ ನಮ್ ಕ್ಯಾಂಡಿಡೇಟ್, ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನ ಗೆಲ್ಸೋಂತ ಪ್ರಾಮಾಣಿಕ ಪ್ರಯತ್ನ ಅವ್ರು ಮೋಸ್ಟ್ಲಿ ಯಾರು ಹೇಳಿ. ಈಗ ನೋಡ್ರಿ, ಈಗ ಸತೀಶ್ ಜಾರಕಿಹೊಳಿ ನಮಗ್ ಫಸ್ಟ್ ನಾವು 4 ತಿಂಗಳು ಶುರು ಮಾಡಿದಾಗ ಅವ್ರ ಎರಗಟ್ಟಿಗೆ ನೀವು ಹೋಗ್ಬೇಡ್ರಿ, ಅಲ್ಲಿ ನಮ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಅವ್ರು ವಿಶ್ವಾಸ ಇದ್ದವ್ರಿ. ಆ ಪ್ರಕಾರ ನಾವ್ ಅಲ್ಲಿ ಒಟ್ಟ ಪ್ರಚಾರ ಮಾಡಿದಿಲ್ಲ. ಆ ಪ್ರಕಾರ ಅವ್ರಿಗೆ ಏನ್ ಅನುಕೂಲ ಮಾಡಿದ್ರೆ ಎಲ್ಲ ಸಾಧ್ಯ ಮಾಡಿದ್ರು. ಕ್ಲಿಯರ್ ಆಯ್ತದ್ರೆ ಕಿತ್ತೂರು. ಈಗ ನಿಮ್ಗೆ ಏನಿಲ್ಲ ರೀ, ಮಹೇಶ್ ಕುಮಟೆ ಅವ್ರು ನಾಮಿನೇಷನ್ ಮಾಡಿದ್ರೆ ನಮಗೊಂದ್ ಮಾತು ಕೇಳಿಲ್ಲ, ಅವರ ಮಾಡಿದಾರು. ಕಾಗವಾಡದ ಶ್ರೀಮಂತ್ ಪಾಟೀಲ್ ಅವ್ರ ಶ್ರೀನಿವಾಸ್ ಅವ್ರ ನಮಗೇನ್ ಮಾಡ್ತು ಕೇಳಿಲ್ಲ, ಅವರ ಮಾಡಿದಾರ. ಅಂದ್ರ ನಾ ಹೇಳಿ ನಿಮ್ಗೆ ಚಿಕ್ಕೋಡಿ, ಕಾಗವಾಡ, ಅತನಿ ಮಠ ಅವ್ರಿದ್ರಿ, ರಾಜೇಂದ್ರ ಅಂಕಲ್ಗೆ ಅವ್ರಿದ್ರು, ಗುರು ಮೆಟಗೂಡ್ ಅವ್ರಿದ್ರು, ಪಂಚನಗೌಡ ಇದ್ರು. ಹಿಂಗೆಲ್ಲಾರು ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೋದು ಅವ್ರಿಗೆ ಹಿಂದ್ ಸರಿಯುವಂತ ಪರಿಸ್ಥಿತಿ ಬಂತು. ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರು ಬೇಜಾರ್ ಮಾಡ್ಕೋಬಾರ್ದು. ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ. ಅದಕ್ಕೆ ಎಲ್ಲಾ ಹಿರಿಯರು ಕೂಡ ಚಂದ್ರರಾಜ್ ಹಟ್ಟಿಯವ್ನ ಅದರ್ಸಿಂದ ಫೈನಲ್ ಮಾಡ್ಬೇಕಂತ ಉದ್ದೇಶ ನಾಮಿನೇಷನ್ ಮಾಡಿದ್ವಿ. 6 ಜನ ಇವತ್ತು, ಮೊನ್ನೆ 13 ಜನ ನಮ್ ಪ್ಯಾನಲ್ ಇಟ್ಕೊಂಡು ನಾವ್ ಅಂದ್ರ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ. 19ಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ. ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದ
ನಮ್ ಪ್ಯಾನಲ್ ಗೆದ್ದು ಡಿಸಿಸಿ ಬ್ಯಾಂಕ್ 5 ವರ್ಷ ಆಡಳಿತ ಹಿಡಿತು ಅಂತ ಸಂಪೂರ್ಣವಾದಂತ ವಿಶ್ವಾಸ ಐತೆ. ಅನ್ನಪೂರ್ತಿ ಯಾವ್ದು ಆಗ್ತಾ ಇಲ್ಲ ಈ ಸತಿ. ಏನ್ ಈಗಿನ ಇಲ್ಲ, ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನ್ರಿ. ಸೊ ಬಾಳ ಕಡೆ ವಿರೋಧ ಆಗುವ ಎಲ್ಲಾ ಚಾನ್ಸ್ ಇದ್ರೆ ಕರೆ ಇಲ್ಲಿ ಕೆಲವೊಂದ್ ಜನ ಏನ್ ಮಾಡತ್ತಾರ ಅಂದ್ರೆ ರೀ, ಎಲ್ಲಿ ಅನ್ಅಪೋಸ್ ಆಗ್ತಿದಾರೆ, ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶ ಇದಲ್ಲ ಅಲ್ಲಿ ಸುಮ್ನೆ ಯಾರ್ಯಾರ ಕರ್ಕೊಂಡ್ಬಂದು ಇಲೆಕ್ಷನ್ ನಿಲ್ಸತ್ತಾರ. ಅಂದ್ರ ಅವ್ರ ಯಾರೋ ಅಂದ್ರ ಬ್ಯಾಡ್ ಅಂದ್ರು ನಾವ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದ್ ಕಡೆ ಅಂದ್ರ ನಾಮಿನೇಷನ್ ಹಾಕತಾರ. ಅಂದ್ರೆ ಸಪೋಸ್ ಒಂದ್ ಯಾವ್ದಾರ ನಾಮಿನೇಷನ್ ಬರ್ತ್ರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ, ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ. ರಿಸಲ್ಟ್ ನಮ್ ಕ್ಯಾಂಡಿಡೇಟ್ 100ಕ್ಕೆ 100 ಗೆಲ್ತೈತೆ, ಅದು ಅವ್ರಿಗೂ ಗೊತ್ತಿರ್ತೈತೆ, ನಮಗೂ ಗೊತ್ತಿರ್ತೈತೆ. ಆದ್ರೆ ನಮ್ ಕ್ಯಾಂಡಿಡೇಟ್ ತೊಂದರೆ ಕೊಡ್ಬೇಕು. ಈಗ ಏನಾಗಿದೆ ಅಂದ್ರೆ ರೀ, ಸೊ ಎಲ್ಲಾರು ಅಂದ್ರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದಾರೆ. ನೀವು ಆಮೇಲೆ ನಮ್ ಕಡೆ ಬರ್ರಿ, ನಿಮ್ ಕಡೆ ಬರ್ರಿ ಅಂತೇಳಿ, ನೀವು ಬರ್ದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕ್ತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡ್ತಾರ. ಏನ್ ಮಾಡಕ್ ಅಲ್ಲ, ಕೆಲವೊಮ್ಮೆ ಮಾಡ್ತಾರ ರಾಜಕಾರಣದಾಗ ರೀ, ವಿರೋಧಿಗಳು ಮಾಡ್ತಾರೆ. ಎಲ್ಲಾರು ನಾನು ಅಂತ ಹೇಳಕ್ ಆಗುಲ್ಲ ಹೆಸರಿ, ಅವ್ರೆಲ್ಲಾ ಹಿಂಗೆಲ್ಲ ಮಾಡ್ತಾರ. ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ, ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಂಗ. ಅದಕ್ಕೆ ಅವ್ರ ಏನ್ ಕ್ಯಾಂಡಿಡೇಟ್ ಹಾಕಿರು ನಾವೇನ್ 13 ಸೀಟ್ ಚುನಾವಣೆ ಮಾಡ್ತೀವಿ, ಗೆಲ್ತೀವಿ, ಬಹುಮತ ಇಡ್ತೀವಿ. ಅದಕ್ಕೆ ಹಿಂಗೆಲ್ಲ ನಡೆದೈತೆ ಪಾಲಿಟಿಕ್ಸ್. ಅದು ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತ ಹೇಳಿ ನಾಮಿನೇಷನ್ ಹಾಕಿರುವಂತದ್ದು. ಇನ್ನೊಂದು ಕಡೆ ಕಿತ್ತೂರಲ್ಲೂ ಕೂಡ ಬಾಬಾ ಸಾಹೇಬ್ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತ ಹೇಳಿ ನಾಮಿನೇಷನ್ ಮಾಡಿದ್ದಾರೆ. ಸೊ ಇದು ಏನ್ ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಗೆ 2 ವಿಷಯ ಕ್ಲಿಯರ್ ಮಾಡ್ತೇನ್ರಿ. ಇವತ್ತು ಅಂದ್ರ ನಾವ್ ಮೊನ್ನೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರದೆಲ್ಲ ನಾಮಿನೇಷನ್